ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ವರ್ಷದವ್ರಿಗೆ ಚೆನ್ನಾಗಿ ಮಾಡಿದ್ರ? ನಾವಂತೂ ಸುಮಾರಾಗಿ ಮಾಡಿದ್ವಿ, ಅಷ್ಟೊಂದೇನು ಗ್ರ್ಯಾಂಡಾಗಿ ಮಾಡಲಿಲ್ಲ. ಮಾರ್ನೆಗೆ ಎದ್ಬಿಟ್ಟು ಬ್ಲ್ಯಾಕ್ ಟೀ ಕುಡಿತಾಯಿದ್ದೀನಿ. ಬ್ಲ್ಯಾಕ್ ಟೀ ಏನಕ್ಕೆ ಅಂದರೆ ಟೀ ಬಿಡಬೇಕು ಅಂದರೆ ಬಿಡಬೇಕು ನನ್ನ ಜೀವನದಲ್ಲೂ ಬಿಡೋಕ್ಕಾಗದೇ ಇರುವಂಥದ್ದು ಅಂತಂದರೆ ಟೀ ಕಾಫಿ. ಆದರೂ ಬಿಡಬೇಕು ಅಂತೀನಿ. ನನ್ನ ಈ ಸಾಹಸಕ್ಕೆ ಏನು ಹೇಳಬೇಕೋ ಗೊತ್ತಿಲ್ಲ. ಬಿಡ್ತೀನಿ, 8 ದಿನ ಬಿಡ್ತೀನಿ, 15 ದಿನ ಬಿಡ್ತೀನಿ, ಒಂದು 10 ದಿನ ಬಿಡ್ತೀನಿ. ಆಮೇಲೆ ಪುನಃ ನಾಯಿ ಬಲ ಡೊಂಕೆ, ಅದನ್ನು ಸರಿ ಮಾಡೋಕ್ಕಾಗಲ್ವಲ್ಲ, ಹಂಗೆ ನಾನು ಟೀ ಬಿಡೋಕ್ಕಾಗಲ್ಲ. ಆದರೂ ನಾನು ಪ್ರಯತ್ನ ಬಿಡೋಲ್ಲ. ಒಂದು 8 ದಿನ ಬಿಡ್ತೀನಿ, ಆಮೇಲೆ ಪುನಃ ಸ್ಟಾರ್ಟ್ ಆಯ್ತೀನಿ. ಮನೇಲಿದ್ರಂತೂ ದಿನಕ್ಕೆ 3 ಸಲ ಆಗುತ್ತೆ. ನಾನು ಏನಾರು ಅಂಗಡಿಗೆ ಹೋದರೆ ಅಂಗಡೀಲಿದ್ರು ಮಾತ್ರ ದಿನಕ್ಕೆ 1 ಸಲ, ತಪ್ಪಿದ್ರೆ 2 ಸಲ ಆಗುತ್ತೆ ಅಷ್ಟೇ. ನೋಡೋಣ, ಅದು ಯಾವಾಗ ಬಿಡೋಕ್ಕಂತೂ ಆಗಲ್ಲ ಬಿಡಿ. ನೋಡೋದು ಗಿಡೋದು ಏನೂ ಇಲ್ಲ, ಬಿಡೋಕ್ಕಂತೂ ಆಗಲ್ಲ. ಸುಮ್ಮನೆ ನನ್ನ ಭ್ರಮೇಲಿ ಬದುಕ್ತಾಯಿದ್ದೀನಿ. ಟೀ ಕಾಫಿ ಬಿಡ್ತೀನಿ ಅಂತ. ಅದನ್ನು ಕುಡಿದ್ಬಿಟ್ರೆ ಬೆಳಿಗ್ಗೆ ಟೈಮು ಎಷ್ಟು ಗ್ಯಾಸ್ ಟ್ರಬಲ್ ಅಂತಂದರೆ ಊಟನೂ ಮಾಡೋಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ. ಆದ್ರೂ ಗೊತ್ತು ಇದನ್ನು ಕುಡಿದ್ರೆ ಹೆಂಗಾಗುತ್ತೆ ನನ್ನ ದೇಹಕ್ಕೆ ಅಂತ, ಆದ್ರೂ ಕುಡಿತೀನಿ. ಇದೇ ಅಲ್ವಾ ಅಡಿಕ್ಟ್ ಅನ್ನೋದು. ಅದಕ್ಕೆ ನೆನ್ನೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ ಬ್ಲ್ಯಾಕ್ ಕಾಫಿನ. ಹಾಗೆ ಕಾಫಿ ಟೀ ಬಿಡಬೇಕು ಅಂತ. ನೋಡೋಣ ಎಷ್ಟು ದಿನ ತನಕ ಈ ಪ್ರಯತ್ನ ನಡೆಯುತ್ತೆ ಅಂತ. ರಂಗೋಲಿ ಹಾಕಿ 10 ನಿಮಿಷ ಆಗಿಲ್ಲ, ಎಲ್ಲೋ ಈ ಗೊಂಬೆಗಳು ಎತ್ಕೊಬಂದು ರಂಗೋಲಿ ಏನೇನು ಅಳಿಸಿ ಗೊಂಬೆದೆಲ್ಲನೇ ಒಳಗೆ ಇರೋದೆಲ್ಲ ಹತ್ತಿನೋ ಏನೋ ಅದು ತೆಗ್ದು ಅಂಡಿ ಈ ಅವತಾರ ಮಾಡಿಬಿಟ್ಟು ಇವನು ಮನೆ ಒಳಗೆ ಬಂದು ಕೂತವನೆ. ಇವನಿಗೆ ನಾವು ಊಟ ಹಾಕ್ಕೊಂಡು ಇಟ್ಕೋಬೇಕು. ಫ್ರೆಂಡ್ಸ್, ಇವಾಗ ಒಂದು ಬೇಕ್ರಿಗೆ ಹೋಗ್ಬೇಕು. ಇವಾಗ ಸ್ನಾನ ಮಾಡ್ಕೊಂಡು ಸ್ನಾನಕ್ಕೆ ನೀರಿಗೆ ಗ್ಲೀಸರ್ ಹಾಕಿದ್ದೀನಿ. ಅಷ್ಟರಲ್ಲಿ ನಾನು ರಾಗಿ ಅಂಬಲಿ ಮಾಡ್ಕೊಳ್ಳೋಣ. ನೆನ್ನೆ ದಿನ ಯಾಕೋ ಗೊತ್ತಿಲ್ಲ, ಮಧ್ಯಾಹ್ನ ಟೈಮು ಚಿಕನ್ ಬಿರಿಯಾನಿ ಮಾಡ್ಕೊಂಡು ತಿಂದ್ಬಿಟ್ಟು ಫುಲ್ ಒಂಥರ ಏನೋ ಮೈಯೆಲ್ಲ ಭಾರ, ಎಲ್ಲ ಜೀರ್ಣನೇ ಆಗಿಲ್ವೇನೋ ಅನ್ನೋ ಥರ ಆಗ್ತಾಯಿದೆ ಮೈಯೆಲ್ಲ. ಏನು ಅಂತಲೇ ಗೊತ್ತಾಗ್ತಿಲ್ಲ, ಹಂಗೆ ಆಗ್ತಾಯಿದೆ. ಸ್ವಲ್ಪ ಇವತ್ತೆಲ್ಲ ಬರೀ ಲಿಕ್ವಿಡಲ್ಲೇ ಇರುವ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಇವಾಗ ನನ್ನ ಫೇವ್ರೇಟು ಯಾವ ಚಿಕನ್ನು ಮಟನ್ ಮುಂದೆ ಇದು ನನಗೆ ತುಂಬ ಫೇವ್ರೇಟು. ರಾಗಿ ಅಂಬಲಿ ಇದನ್ನು ಮಾಡಿ ಕುಡಿಯೋಣ. ಅದಕ್ಕೂ ಮುಂಚೆ ನೋಡಿ ರಾಗಿ ಗಂಜಿ ಹೆಂಗೆ ಮಾಡೋದು ಅಂತ ಹೇಳ್ತೀನಿ. ನೀರು ಹಾಕ್ಕೊಂಡು ನಮ್ಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಅದಕ್ಕೆ 1 ಸ್ಪೂನು ರಾಗಿ ಹಸಿಟ್ಟು ಹಾಕ್ತಾಯಿದ್ದೀನಿ. ಅದನ್ನು ಚೆನ್ನಾಗಿ ಅಷ್ಟು ತಣ್ಣೀರಲ್ಲಿ ಕಲಿಸ್ಕೋಬೇಕು, ಗಂಟಿಲ್ಲದೆ ಇರೋ ಥರ. ಅದನ್ನು ಸ್ವಲ್ಪ ಸಣ್ಣ ಉರಿಲಿ ಈ ಥರ ಅಲ್ಲಾಡಿಸ್ಬೇಕು, ಚೆನ್ನಾಗಿ ತಿರುಗಿಸ್ಬೇಕು. ಆಮೇಲೆ ಅದಕ್ಕೆ 2 ಕಾಳು ಉಪ್ಪು ಹಾಕಬೇಕು. ನಮ್ಮ ಅಡುಗೆ ಮನೆಯಲ್ಲಿ ಸ್ಟವ್ ಇಲ್ಲಿದ್ರೆ ಉಪ್ಪಿನ ಡಬ್ಬ ಅಲ್ಲಿ ಇಟ್ಕೊಂಡಿರ್ತೀನಿ 1 ಮೈಲಿ ದೂರ. ಯಾಕೆಂದರೆ ನನಗೆ ಆಪ್ಷನ್ ಇರೋದೇ ಅಲ್ಲಿ, ಹಾಗಾಗಿ ಅಲ್ಲೇ ಇಟ್ಟಿದ್ದೀನಿ. ನಮ್ಮ ಗಂಡಪ್ಪ ಯುಗಾದಿ ಹಬ್ಬ ಮಾಡೋಕ್ಕೋಗಿ ಇನ್ನೂ ಬಂದಿಲ್ಲ. ಒಬ್ಬಿಟ್ಟು ತಟ್ಟಕ್ಕೆ ಹೋಗೋರೆ ಊರಿಗೆ. ವರ್ಷ ಅದೇನೋ ಅವ್ರಿಗೆ ಒಬ್ಬಿಟ್ಟು ತಟ್ಟಿಲ್ಲ ಅಂದರೆ ಸಮಾಧಾನನೇ ಆಗಲ್ಲ. Oh my God. ಒಬ್ಬಿಟ್ಟು ತಟ್ಕೊಂಡು ಬರ್ತಾರೆ, ಆದರೆ ಸಿಹಿ ತಿನ್ಕೊ ಬರಲ್ಲ, ಬರೀ ಬೇವಿನ ಸೊಪ್ಪನೇ ತಿನ್ಕೊ ಬರ್ತಾರೆ. ಯಾವ ವರ್ಷವೂ ಅಷ್ಟೇ. ಆದರೂ ಹೋಗ್ತಾರೆ. ಹೋಗ್ಲಿ ಬನ್ನಿ, ನಾವು ಗಂಜಿ ಮಾಡ್ಕೊಂಡು ಕುಡಿಯೋಣ. ಇನ್ನೂ ಬಂದಿಲ್ಲ. ರಾಗಿ ಗಂಜಿ ಎಷ್ಟು ಒಳ್ಳೆಯದು ಗೊತ್ತಾ ಹೆಲ್ತ್ಗೆ. ನೋಡಿ ಫ್ರೆಂಡ್ಸ್, ಇವನಿಗೆ ಕೊಬ್ಬು ಅದೆಷ್ಟಿರಬೇಕು. ಇಲ್ಲಿ ಬಂದು ಮಲ್ಕೊಂಡವನೆಲ್ಲ, ಇಲ್ಲಿ ಏನು ಮಾಡಬೇಕು ನೋಡಿ. ನಿನಗೆ ಅದೆಷ್ಟು ಧೈರ್ಯ ಇರಬೇಕು ನನ್ನ ಮಗನಿಗೆ. ನಮ್ಮ ಮಾವ ಮಲ್ಕೊಳ್ಳೋ ಜಾಗದಲ್ಲಿ ಬಂದು ಮಲ್ಕೊಬಿಟ್ಟವನೆ. ನೋಡಿದ್ರೆ ಅಷ್ಟೇ ಇವನ್ನ ಹುಚ್ಚಾಯ್ಕೊಂಡು ಓಡ್ತಾನೆ. ಅಂಥದ್ರಲ್ಲಿ ಅಷ್ಟು ಭಯ ಇದ್ದರೂ ಹಿಂಗೆ ಬಂದು ಮಲ್ಕೋದ್ನಲ್ಲ ನೀನು. ಎಲ್ಲೆಲ್ಲ ಬಿತ್ಕೊ ಒದ್ದಾಡ್ಕೊ ಬಂದು ನಾವೇನು ಬೆಡ್ಶೀಟ್ ಹೋಗಿ ಡೈಲಿ ಏನು ಇಲ್ಲಿ ಅಷ್ಟೊಂದು ಗಟ್ಟಿಯಾಗಿದ್ದಾವ? ನನ್ನ ಮಗನೇ, ಹೇಳು ಮೇಲೆ ಹೇಳು. ನೋಡಿ ಫ್ರೆಂಡ್ಸ್, ಇವಾಗ ನನ್ನ ಗಂಜಿ ಆಯಿತು. ಇದನ್ನು ಸ್ವಲ್ಪ ಒಂದು ಪಾತ್ರೆಗೆ ನೀರು ಹಾಕ್ಬಿಟ್ಟು, ತಣ್ಣೀರು ಹಾಕ್ಬಿಟ್ಟು
ಸ್ವಲ್ಪ ತಣ್ಣಗಾಗಲಿ, ಬೇಗ ಬೇಗ ಕುಡಿಯೋಣ ಅಂತ ಹೋಗ್ಬೇಕು ಅಂಗಡಿಗೆ, ಬೇಕ್ರಿಗೆ ಹೋಗಬೇಕು, ಲೇಟ್ ಆಗುತ್ತೆ ಅಂದ್ಬಿಟ್ಟು ಒಂದು ಸಣ್ಣ ಪಾತ್ರೆಗೆ ನೀರು ಹಾಕ್ಬಿಟ್ಟು ಅದನ್ನು ಕೆಳಗಡೆ ಇಟ್ಟಿದ್ದೀನಿ. ಇದು ತಣ್ಣಗೆ ಆಗ್ತಾ ಇರಲಿ. ಇದಕ್ಕೆ ಸ್ವಲ್ಪ ಮೊಸರು ಬೆರೆಸ್ಕೊಂಡು ಕುಡಿದ್ರೆ ಚೆನ್ನಾಗಿರುತ್ತೆ. ನೀವು ಎಲ್ಲರೂ ಕುಡೀರಿ, ಇಷ್ಟ ಆದರೆ. ಇದು ತುಂಬ ಒಳ್ಳೆಯದು ಹೆಲ್ತಿಗೆ. ಜೀರ್ಣ ಆಗಲಿಲ್ಲ ಅಂದರೆ ಒಂದಿನ ಫುಲ್ಲು ಈ ಗಂಜಿನೇ ಕುಡಿದ್ರೆ ಅದು ಕಡಿಮೆ ಆಗುತ್ತೆ ಗ್ಯಾಸ್ ಟ್ರಬಲ್. ಇದು ನನ್ನ ಟೆಕ್ನಿಕ್ಕು, ನಾನು ಅಭ್ಯಾಸ ಮಾಡ್ಕೊಂಡಿರೋದು ಹಿಂಗೆ, ಹಾಗಾಗಿ ನಿಮಗೂ ಹೇಳ್ತಾಯಿದ್ದೀನಿ. ಇದರೊಳಗೆ ಒಂದೆರಡು ಈರುಳ್ಳಿ ಹಾಕ್ಬಿಟ್ರೆ, ಈರುಳ್ಳಿ ಹಾಕ್ಕೊಳ್ಳಲ್ಲ ಇವಾಗ, ಬೇಡ, ಬಾಯಿ ಸ್ಮೆಲ್ ಬರುತ್ತೆ. ಬೆಳಗ್ಗೆನೇ ಬೇಕ್ರಿಗೆ ಹೋಗಬೇಕು. ಎಂಥ ಅದೃಷ್ಟ ನೋಡಿ ಫ್ರೆಂಡ್ಸ್, ಫ್ರಿಜ್ಜಲ್ಲಿ ಮೊಸರೈತೆ ಅಂತ ಅಂದ್ಬಿಟ್ಟು ಅಂದ್ಕೊಂಡೇ ಇದ್ದೀನಿ. ಭ್ರಮೆ ಅಲ್ಲ, ಇದೆ ಅಂತಲೇ ಅಂದ್ಕೊಂಡಿದ್ದೀನಿ. ಆದರೆ ರಾತ್ರಿ ಮೊಸರು ಬಜ್ಜಿಗೆ ಮೊಸರು ಖಾಲಿ ಮಾಡಿಬಿಟ್ಟಿದ್ದೀನಿ. ಇವಾಗ ಫ್ರಿಜ್ ಓಪನ್ ಮಾಡಿದ್ರೆ ಮೊಸರೇ ಇಲ್ಲ. ಅದಕ್ಕೆ ಫ್ರೆಂಡ್ಸ್ ನಾನು ಯಾವಾಗಲೂ ಅಂದ್ಕೊಳ್ಳೋದು, ನನಗೆ ಏನೇ ಒಂದು ಇಷ್ಟಪಟ್ಟು ಆಸೆಪಟ್ಟು ಏನೇ ಒಂದು ಇಷ್ಟಪಟ್ಟರು ಅದು ಆಗಲ್ಲ, ಅದು ಸಣ್ಣದಾಗಲಿ ದೊಡ್ಡದಾಗಲಿ ಅಂತ ಅದು ಫಿಕ್ಸ್ ಆಗ್ಬಿಟ್ಟಿದ್ದೀನಿ. ನೋಡಿ, ಮೊಸರಂತ ಇದೆ, ನನಗೆ ಕೈ ಕೊಟ್ಬಿಡ್ತಲ್ಲ. ಇರಲಿ ಪರವಾಗಿಲ್ಲ, ಬರೀ ಗಂಜಿನೇ ಕುಡಿತೀನಿ. ಆದರೆ ಮೊಸರು ಬೆರೆಸ್ಕೊಂಡು ಕುಡಿದ್ರೆ ಅದ್ರ ಮಜನೇ ಬೇರೆ ಇರುತ್ತೆ. ಆದರೆ ಇವಾಗ ಇಲ್ವಲ್ಲ, ಏನು ಮಾಡೋಣ. ನನ್ನ ಮಗ ಯಾವಾಗಲೂ ಕುದುರೆ ಮೇಲೆ ಇರ್ತಾನೆ ಫ್ರೆಂಡ್ಸ್. ಯಾವಾಗಂದರೆ ಅರ್ಧ ಗಂಜಿ ಕುಡಿತಾ ಇದ್ದೀನಿ, ಫೋನ್ ಮಾಡ್ದ, ನನ್ನ ಮಗನ ಅಂಗಡಿಗೆ ಕಳಿಸಿದ್ದೀನಿ ಬೇಕ್ರಿಗೆ, ಇವತ್ತು ಅಂಗಡಿ ಓಪನ್ ಮಾಡಿ ಬರ್ತೀನಿ ಅಂತ ಅಂದ್ಬಿಟ್ಟು. ಬೇಗ ಚಿತ್ರಾನ್ನ ಕಲಿಸು, ಬರ್ತಾ ಇದ್ದೀನಿ ಅಂತ ಅಂದರೆ ವಟ ಅಂತಾನೆ, ಅದಕ್ಕೆ ಕಳಿಸ್ಬಿಡೋಣ ಅಂತ. ಚಿತ್ರಾನ್ನ ಟೊಮೆಟೊ ಚಿತ್ರಾನ್ನದ ಗೊಜ್ಜೈತೆ, ಅದಕ್ಕೆ ರಾತ್ರಿದು ಅನ್ನ ಇತ್ತಲ್ಲ, ಅದನ್ನು ಹಾಕಿ ಕಲಿಸಿ ಸ್ವಲ್ಪ ಬಿಸಿ ಮಾಡಿ ಬಂದೇ ಬಿಟ್ಟಾಯ್ತು. ಅವನು ಕುದುರೆ ಮೇಲೆ ಬರ್ತಾನೆ, ಕುದುರೆಯಿಂದ ಕೆಳಗೆ ಇಳಿಯೋದೇ ಇಲ್ಲ. ಗಾಡಿ ಆಫ್ ಮಾಡ್ತಾಯಿತ್ತು, ಕುದುರೆನ ಆಫ್ ಮಾಡಿ ಬಾ, ಕಲಿಸ್ತಾ ಇದ್ದೀನಿ, ಬಿಸಿ ಮಾಡ್ತಾ ಇದ್ದೀನಿ, ಬಾ ಗಾಡಿ ಆಫ್ ಮಾಡಿ ಬಾ. ಯಾಕೆ ಹೇಳ್ ಬಂದ್ರೆ ಗಾಡಿ ಇದು ಅಂಗಡಿನ ಅಂಗಡಿ ಹತ್ರ ಯಾಕೆ ಹೇಳ್ಬಿಟ್ಟು ಬಂದೆ? ಇಷ್ಟು ಬೇಗ ತಿಂಡಿ ತಿಂದಿಲ್ಲ, ಇಷ್ಟು ಬೇಗ ಹೊಟ್ಟೆ ಹಸಿತಾ? ಓಯ್, ಹಾಕೊಡಮ್ಮ ಬೇಗ, ಯಾರು ಬುಕ್ ಬಂದಿರಲ್ಲೇ. ಹಾಕ್ತೇನೆ, ಡ್ಯಾನ್ಸ್ ಮಾಡ್ತಾ ಇದ್ದೀನಿ, ಹಾಕ್ತಾ ಇದ್ದೀನಿ, ಇರು. ಆಫ್ ಮಾಡಿ ಯಾವಾಗಲೂ ಫೋನ್ ಇಟ್ಕೊಂಡು ಮುಟ್ಕೊಬೇಡ. ಏನು ನೀನು ತಗೋ, ಅದೆಲ್ಲ ಕ್ಲೀನ್ ಮಾಡ್ಕೊಂಡಿರು, ಬಂದೆ. ನೋಡಿ ಫ್ರೆಂಡ್ಸ್, ಪೂಜೆ ಎಲ್ಲ ಮಾಡಿದ್ದೀನಿ. ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿ ಗಂಧದ ಕಡ್ಡಿ ಹಚ್ಚಿ ದೇವರು ಬೇಡ್ಕೊಂಡು ಹೊರಟಿದ್ದೀನಿ. ನೋಡಿ ಫ್ರೆಂಡ್ಸ್, ಇದು ಗೋಲ್ಕೋಕ್ ಹಾಕಿದ್ದು ದುಡ್ಡು. ಇದು ನೋಡ್ಕೊಂಡು ಈ ಗೋಲ್ಕುದೊಳಗೆ ಹೋಗಿ ಜಿರ್ಲೆಗಳು ಬಾತ್ರೂಮ್ ಮಾಡ್ಕೊಂಡು ನೋಟ್ಗಳ ಈ ಗತಿ ಮಾಡವೆ. ಒಳಗಡೆ ಸಂಸಾರನು ಮಾಡಿ ಬಾತ್ರೂಮ್ನು ಮಾಡ್ಕೊಂಡು ಈ ಅವತಾರಗಳಾಗವೆ. ನೋಡಿ, ಒಂದು 500 ರೂಪಾಯಿ ನೋಟು, 10 ರೂಪಾಯಿ ಒಂದು. ಸದ್ಯ ಒಳಗೆ ಸೌಂಡ್ ಆಯ್ತಾ ಇತ್ತು ಗೋಲ್ಕುದೊಳಗೆ. ಏನು ಸೌಂಡ್ ಆಯ್ತದಲ್ಲ ಅಂತ ಅಂದ್ಬಿಟ್ಟು ನನ್ನ ಮಗ ಓಪನ್ ಮಾಡಿ ನೋಡೋನೆ, ನೋಟ್ಗಳೆಲ್ಲ ಈ ಅವತಾರಗಳಾಗವೆ. ಇವಾಗ ನೋಡಿ, ಈ ನೋಟ್ ಮೇಲೆ ಈ ಥರ ಕಕ್ಕ ಮಾಡಿರೋದಕ್ಕೆ ಇದನ್ನು ಎಸೆದೇನೆ ಹಿಂಗೆ ನೀಟಾಗಿ ಇಟ್ಕೊಂಡಿದ್ದೀವಿ. ಬೇರೆ ಬಟ್ಟೆ ಗಿಟ್ಟೆ ಮೇಲೆ ಮಾಡಿದಿದ್ರೆ ಅವತ್ತೇ ಅದು ನಮ್ಮ ಮನೆಯಿಂದ ಖಾಲಿ ಆಗ್ತಾಯಿತ್ತು. ನೋಡಿ ದುಡ್ಡಿಗೆ ಹೆಂಗೆ ಬೆಲೆ ಇದೆ ಅಂತ ಅಂದ್ಬಿಟ್ಟು ಈ ನೋಟನ್ನು ಇವಾಗ ಅಂಗಡಿಗೆ ತೊಗೊಂಡೋಗ್ತಾ ಇದ್ದೀನಿ. ಅಂಗಡಿಗೆ ತೊಗೊಂಡೋಗಿ ಸ್ವಲ್ಪ ಕ್ಲೀನ್ ಮಾಡಿ ಇದನ್ನ ಏನಾದರೂ ದೊಡ್ಡ ದುಡ್ಡುಗಳಲ್ಲಿ ಅದಕ್ಕಾದ್ರೂ ಬಿಲ್ ಕೊಡೋಕ್ಕೆ ಸೇರಿಸಿ ಕೊಟ್ಬಿಡೋಣ ಇದನ್ನು. ಅದಕ್ಕೆ ಇವಾಗ ಹೊರಟಿದ್ದೀನಿ. ನನ್ನ ಬ್ಯಾಗು, ಇದು ಚಪ್ಪಲು ನೆನ್ನೆ ತಗೊಂಡಿದ್ನಲ್ಲ
ರಿಟರ್ನ್ ಹಾಕಿದ್ದೀನಿ. ಈ ಅಡ್ರೆಸ್ ಅಲ್ಲ, ನಮ್ಮ ಬೇಕ್ರಿ ಅಡ್ರೆಸ್ಗೆ ಹಾಕಿದ್ದೀನಿ. ಅದಕ್ಕೆ ಇದನ್ನು ತೊಗೊಂಡೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ ಇವಾಗ. ನೆಕ್ಸ್ಟು ನಂದು ಒಂದು ವೇಲ್ ಎತ್ಕೋಬೇಕು. ಎತ್ಕೊಂಡು ಹೋದ್ರೆ ಇನ್ನೂ ಮುಗೀತು. ಬರೋದು ಸಂಜೆ. ನೋಡಿ ಫ್ರೆಂಡ್ಸ್, ಇವಾಗ ನಾನು ಡ್ಯೂಟಿ ಮುಗಿಸ್ಕೊಂಡು ಬಂದಿದ್ದೀನಿ. ಡ್ಯೂಟಿ ಮುಗಿಸ್ಕೊಂಡು ಬಂದಮೇಲೆ ನೋಡಿ ಇವ್ರನ್ನ ಅಲ್ಲೊಬ್ಬ ಕಾಯ್ತಾವನೆ, ಇಲ್ಲೊಬ್ಬ ಕಾಯ್ತಾವನೆ. ಇದೇ ಜಾಗದಲ್ಲಿ ಫುಡ್ಡದೆ ಅಂತ ಗೊತ್ತು ಇವ್ರಿಗೆ, ಅದಕ್ಕೆ ಅದೇ ಜಾಗಕ್ಕೆ ಬಂದು ನಿಂತ್ಕೊಳ್ಳೋದು. ತಗೊಳ್ಳೋ ಎಲ್ಲ ಅವನಿಗೂ ಬೇಕು ಫುಡ್ಡೇ ಹಾಕ್ತೀನಿ, ತಿಂತಾನೆ ಗಬ 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 ಅಂತ. ನೋಡಿಯಾ ಹೇಳೋ ಮೇಲೆ ಬಾ ಆಚೆ ಸೀದಾ ಕೋಣೆ ಒಳಗೆ ತಿಂದ್ಬಿಡ್ತಾನೆ. ಈ ನನ್ನ ಮಗ ಮಾತ್ರ ಹಾಲು, ಬಿಸ್ಕೆಟು, ಬ್ರೆಡ್ಡು, ಬನ್ನು ಎಲ್ಲನೂ ಬಿಟ್ಬಿಟ್ಟವನೇ. ಈ ಫುಡ್ ಒಂದಿದ್ರೆ ಏನೂ ಬೇಡ. ನನ್ನ ಜೊತೆ ನಮ್ಮ ಶಿವಾಯಿ ಬಂದವನೇ. ಶಿವಾಯ್, ಏನು ತಿಂತಾ ಇದೆಯಾ? ಹಾಂ, ಚಾಕ್ಲೇಟ್. ಅಲ್ಲಿ ತೋರಿಸು, ನಿಂದು ಅಲ್ಲಿ ತೋರಿಸು. ಏನು ಈ ನೋಡು, ಅಲ್ಲೆಲ್ಲ ಹುಳ ಆಯ್ತಾವೆ, ಹುಳ. ಬರೀ ಚಾಕ್ಲೇಟ್ ತಿಂದು ತಿಂದು ತಿಂದು. ಹಾಂ, ಎತ್ಕೋ ಇದನ್ನೂ ಎತ್ಕೋ ಎತ್ಕೋ. ಓ ಡಸ್ಟ್ಬಿನ್ಗೆ ಹಾಕು. ಓ ಕೈಗಾಲು ಮುಖ ತೊಳಿ. ನಡಿ ನಡಿ, ಅಲ್ಲಿ ಬಚ್ಚಲ ಮನೇಲಿ ನಡಿ. ಇಲ್ಲೇ ತಗೋಬಾ, ಇಲ್ಲಿ ತಗೋಬಲ್ಲಿ. ಬೇಡ, ಅಲ್ಲಿ ನಡಿ. ಬಾಯಿ ತೊಳಿ, ಕೈ ತೊಳೆಯಲ್ವಾ? ಅಲ್ಲಿ ಎಸಿಬಿಡ, ಅಲ್ಲೈತೆ ಬಾ ಡಸ್ಟ್ಬಿನ್. ತೋರಿಸ್ತೀನಿ ಬಾ, ಎಲ್ಲಿ ಬೇಕಲ್ಲಿ ಎಸಿಬಿಡ. ನಡಿ ನಡಿ, ಹಿಂಗೆ ನಡಿ ತೋರಿಸ್ತೀನಿ. ಇರು, ಹಂಗೆ ಇರು, ಲೈಟ್ ಹಾಕ್ತೀನಿ. ಅಲ್ಲೋಗು, ಇಲ್ಲಿ ಡಸ್ಟ್ಬಿನ್ ಹಾಕು. ಇಲ್ಲಿ ಡಬ್ಬ ಹಾಕೋದ್ರೊಳಗೆ. ಹಾಂ, ಕೈ ತೊಳ್ಕೊ ಬಾ. ಅಲ್ಲೋಗು, ಅಲ್ಲಿ ನೀರು ಚೆನ್ನಾಗಿಲ್ಲ ಅದು. ತೊಳಿ ಚೆನ್ನಾಗೈತಿ, ತೊಳಿ. ಅಜ್ಜು ಕೈ ತೊಳೆದೋದು ಬಾ. ನೋಡಿ ಫ್ರೆಂಡ್ಸ್, ಇವಾಗ ಬಂದಿದ್ದೀನಿ ನಾನು. ಈಗ ಅಡುಗೆ ಮಾಡಬೇಕು. ಅಡುಗೆ ಮಾಡೋದು ಮುಂಚೆ ಒಂದು ಗ್ಲಾಸು ಬಿಸಿನೀರು ಕಾಯ್ಸ್ಕೊಂಡು ಕುಡಿತೀನಿ. ನೋಡಿ ನನ್ನ ಮಗ ಹೆಂಗೆ ಮಾಡೋನೆ. ಬೆರ್ಕೆ ರಾಗಿ ಸಿಟ್ಟು ಇದು ಒಂದೆರಡು ಬಿಟ್ಟಿಟ್ಟಿದೆ. ತುಪ್ಪದ ಡಬ್ಬ, ಇದನ್ನ 700 ರೂಪಾಯಿ ಕೊಟ್ಟು ತಗೊಂಡಿದ್ದೀನಿ. ಕಾಸ್ಟ್ಲಿ ತುಪ್ಪ ಅಂತ ಹೇಳಿದ್ದೀನಿ. ತೆಗ್ದು ಹಂಗೆ ಬಿಟ್ಟವನೇ. ಇಲ್ಲಿ ಬೆರ್ಕೆ ರಾಗಿ ಸಿಟ್ಟು ಮುದ್ದೆ ಮಾಡೋಕ್ಕೆ ಬರಲ್ಲ, ಏನೂ ಇಲ್ಲ. ಎಲ್ಲ ಮಾಡಿಬಿಟ್ಟು ಎಲ್ಲ ವೇಸ್ಟ್ ಮಾಡೋನು ಹಿಂಗೆ. ಹಿಂಗೆಲ್ಲ ಅಂಡವನೇ. ಇದೆಲ್ಲ ಕ್ಲೀನ್ ಮಾಡಿಬಿಟ್ಟು ಹೀರೆಕಾಯಿ ತಂದಿದ್ದೀನಿ. ಹೀರೆಕಾಯಿ, ಬಟಾಣಿ, ಇದನ್ನ ಏನಾದರೂ ಪಲ್ಯ ಗಿಲ್ಲೆ ಮಾಡೋಣ. ನೋಡಿ ಫ್ರೆಂಡ್ಸ್, ನನ್ನ ಮಗ ಅರ್ಧಂಬರ್ಧ ಬೇಯಿಸ್ಬಿಟ್ಟು ಬಿಸಾಕ್ಬಿಟ್ಟು ಹೋಗಿದ್ದ ಬೇಕೆರಾಗಿ ಮುದ್ದೆನ. ಇದನ್ನು ರೆಡಿ ಮಾಡಿದ್ದೀನಿ ಸ್ವಲ್ಪ. ಅದು ತಳ ಹಿಡಿತಿರಲಿಲ್ಲ. ಅವನೇನು ಮಾಡವನೇ, ಅರ್ಧಂಬರ್ಧ ಬೇಯಿಸ್ಬಿಟ್ಟು ಎಲ್ಲ ಬಿಟ್ಬಿಟ್ಟು ಹೋಗ್ಬಿಟ್ಟವನೆ. ಈಗ ಸ್ವಲ್ಪ ಸುಮಾರಾಗಿ ಬೇಯಿಸಿದ್ದೀನಿ. ಇದನ್ನು ತಿನ್ನೋಣ. ವೇಸ್ಟ್ ಮಾಡ್ತಾನೆ ನೋಡಿ ಎಲ್ಲನೂ. ಈಗ ಬೆಲ್ಲ, ಸಿಟ್ಟು ಎಲ್ಲ ಹಾಕ್ಬಿಟ್ಟು ವೇಸ್ಟ್ ಮಾಡಿಟ್ಬಿಟ್ಟು ಹೋಗೋನೆ. ನೀನು ತಿಂತೀಯಾ? ಮುದ್ದೆ ತಿಂತೀಯಾ? ತಿಂತೀಯಾ ಬೇಡವಾ? ಟಿ ವಿ ನೋಡ್ತೀಯಾ? ಮುದ್ದೆ ಬೇಡ? ಹಾಂ, ಮುದ್ದೆ ತಿಂತೀಯ ತಿನ್ನಲ್ವಾ? ಶಿವಾಯ್, ಟಿ ವಿ ಹಾಕಲ್ಲ. ಮುದ್ದೆ ತಿಂತೀಯಾ? ರಿಮೋಟ್ ಎಲ್ಲ ಐತೆ, ಹುಡ್ಕೋ ಹಾಕ್ಕೊಡ್ತೀನಿ ನಿನಗೆ. ಯಾವ ಮುದ್ದೆ ಬೇಕು? ಚಾಕ್ಲೇಟ್ ಮುದ್ದೆ. ರಾಗಿ ಮುದ್ದೆ ಬೇಡ? ರಾಗಿ ಮುದ್ದೆ ಬೇಡವಾ? ಚಾಕಿ ಮುದ್ದೆ ಬೇಕು. ನೋಡಿ ಫ್ರೆಂಡ್ಸ್, ಇವನು ರಾಗಿ ಮುದ್ದೆಗೆ ಚಾಕ್ಲೇಟ್ ಮುದ್ದೆ ಅಂತಾನೆ. ಹಾಂ, ಹೊಸ ಹೆಸರು ಕಂಡುಹಿಡ್ದವನೇ ನೋಡಿ. ಚಾಕ್ಲೇಟ್ ಮುದ್ದೆ. ಯಾವ ಮುದ್ದೆ? ಚಾಕ್ಲೇಟ್ ಮುದ್ದೆ. ರಾಗಿ ಮುದ್ದೆ ಬೇಡ? ರಾಗಿ ಮುದ್ದೆ ಬೇಡವಾ? ಕಳ್ಳ. ಏನು ಬೇಕಂತ ಅವನಿಗೆ? ಮುದ್ದೆ ಬೇಕಂತ? ವಾ, ಅಡುಗೆ ಮನೆಗೆ ಬಂದ್ಬಿಟ್ಟವನೇ. ಐ, ಮುದ್ದೆ ತಿನ್ನಲ್ಲ ಅವನು. ಮುದ್ದೆ ತಿನ್ನಲ್ಲ, ಇದು ತುಪ್ಪದ ಮುದ್ದೆ.
ತಿನ್ನಲ್ಲ ಅವನು, ತಿನ್ನಲ್ಲ. ತಗೋ. ನೀನು ತಿನ್ನು, ದೂರ ಹಾಕು. ಹಾಂ ಸಾಕು. ಬೇಡವಂತ ತಿಂತಾವನಾ? ತಿನ್ನ. ಹಾಕು. ಅವನೇ ತಿಂದ. ರಾತ್ರಿ ಊಟಕ್ಕೆ ಇವಾಗ ಚಪಾತಿ ಹಿಟ್ಟು ಕಲಸಿದ್ದೀನಿ. ಇನ್ನೇನು ನನ್ನ ಮಗ ಒಬ್ಬನಿಗೆ, ನಮ್ಮ ಮನೆಯವ್ರನ್ನ ಬಂದಿಲ್ಲ ಊರಿಂದ, ನಾನು ಒಬ್ಬಳಿಗೆ, ನನ್ನ ಮಗ ಒಬ್ಬನಿಗೆ, ಇಬ್ರಿಗೂ ಎರಡೆರಡು ಚಪಾತಿ ಹೊತ್ತಿದ್ರೆ ಸಾಕು. ಇನ್ನು ಮಿಕ್ಕಿದ್ದು ಬೆಳಗ್ಗೆಗೆ ಎತ್ತಿಡ್ತೀನಿ, ಬೆಳಗ್ಗೆಗಾಗತ್ತೆ. ತರಕಾರಿ ಜೊತೆಗೆ ನೋಡಿ, ಇದು ಬಟಾಣಿ ಮತ್ತು ಹೀರೆಕಾಯಿ ತಂದಿದ್ದೀನಿ, ಇವೆರಡು. ಇದ್ರ ಜೊತೆಗೆ ಸಾಂಬಾರು ಐತೆ. ಎಲ್ಲನೂ ಬೆರೆಸ್ತಾ ಇದ್ದೀನಿ ನೋಡು, ಅಲ್ಲಿ ಕಾಳು ಎಲ್ಲನೂ ಇಲ್ಲ. ಬಾಯಿ ಕಡೆಗೆ ಏನು ಬೇಕು ನಿಂಗೆ? ಮೆಣಸಿನ್ಕಾಯಿ ಬೇಕು. ತಗೋ. ಫ್ರೆಂಡ್ಸ್, ನಾವು ಚಿಕ್ಕವರಾಗಿದ್ದಾಗ ಏನು ಮಾಡ್ತಿದ್ವಿ ಅಂದರೆ, ಅವರೆಕಾಯಿ ತಗಣಿಕಾಯಿನ ನಮ್ಮ ಇದು ದೊಡ್ಡವ್ರು ಯಾರಾದರೂ ಅಜ್ಜಿನೋ ನಮ್ಮ ಅಮ್ಮನೋ ಯಾರಾದರೂ ಕೂತ್ಕೊಂಡು ಎಡಿತಿರ್ಬೇಕಾದ್ರೆ ನಮ್ಗೆ ಹಿಂಗೆ ಎಡಿಯೋಕ್ಕೆ ಬರ್ತಿರ್ಲಿಲ್ವಲ್ಲ, ಆವಾಗ ಹಿಂಗೆ ಮಾಡಿಸ್ಕೊಂಡು ಈ ಬೀಜನ ಹಿಂಗೆ ಹಾಕೋದು. ಇವಾಗ ಇವನು ಹಿಂಗೆ ಕೇಳ್ತಾನೆ, ಹಂಗೆ ಬಿಚ್ಚಿಸ್ಕೊಂಡು ಹಂಗೆ ಬೀಜಗಳನ್ನ ಹಾಕೋದಿಲ್ಲ. ನೋಡಿ, ನಾವು ಅದೇ ಥರ ಮಾಡ್ತಿದ್ವಿ, ಅದು ನೆನಪಾಯ್ತು ಇವಾಗ ನನಗೆ. ಅಲ್ವಾ ಶಿವ? ಬೀಳ್ತು ಕಾಳೆಲ್ಲ ನೋಡು, ಬಟಾಣಿ ಕಾಳೆಲ್ಲ ಬಿತ್ತು. ಎದೊಳಗೆ ಎತ್ತ ಹಾಕು. ಹಾಕು. ಹಾಂ, ಬಟಾಣಿ ನೋಡು, ಅಲ್ಲೆಲ್ಲ ಬೀಳ್ಸಿದಿ ಕಾಳು. ಎತ್ತಾಕು. ಅಲ್ಲೇ ಕಾಣಿಸ್ತಿಲ್ಲ ಕಣ್ಣು. ಅದೇ. ಫ್ರೆಂಡ್ಸ್, ನಮ್ಗೆ ಯಾರು ದೊಡ್ಡ ಫ್ರೆಂಡ್ಸ್ ಇಲ್ಲ, ಇವನೇ ದೊಡ್ಡ ಫ್ರೆಂಡು ನನಗೆ. ಯಾವ ಫ್ರೆಂಡ್ಸ್ ಜೊತೆನೂ ಹೋಗೋದು ಮಾತಾಡೋದು ಏನೂ ಇಲ್ಲ, ಇವನೇ ದೊಡ್ಡ ಫ್ರೆಂಡು ನನಗೆ. ಅಲ್ವಾ ಶಿವ? ಫ್ರೆಂಡಾ ನೀನು? ಫ್ರೆಂಡ್ ಚೆಲ್ತಾ ಇದ್ದೀನ ನೀನು? ವಾ, ಕಾಳು ದುಡ್ಡು ಕೊಟ್ಟು ತಂದಿರೋದು, KG 80 ರೂಪಾಯಿ. ಕಾಜು ಕಟ್ಲಿ ತಿಂದು ಇದೆಯಲ್ಲ, ಹಂಗೆ ಆಡಿಸ್ತಾಯ್ತಾ ನಿನಗೆ? ಎಲ್ಲಿ ಜ್ಯೂಸ್ ನನಗೆ ತಂದ? ನಾನು ಮಾತ್ರ ಕೊಡಬೇಕು ನಿನಗೆ, ನೀನು ಮಾತ್ರ ನನಗೆ ಕೊಡಲ್ಲ ಏನುವೆ. ಯಾವ ಕೊಟ್ಟೆ? ಅಂಕಲ್, ನೀನು ಯಾವಾಗ ಕೊಟ್ಟೆ ನನಗೆ? ಕೊಟ್ಟಿಲ್ಲ ನೀನು ನನಗೆ. ಬ್ಯಾಡ್ ಬಾಯ್ ನೀನು, ಬ್ಯಾಡ್ ಬಾಯ್. ಫ್ರೆಂಡ್ಸ್, ಇವಾಗ ನಾನು ಬಟಾಣಿ ಮತ್ತು ಹೀರೆಕಾಯಿನ ಸ್ವಲ್ಪ ಒಂದೇ ಒಂದು ಕುದಿ ಬೇಯಿಸ್ಕೊಂಡಿದ್ದೀನಿ. ಆಮೇಲೆ ಇವಾಗ ಒಗ್ಗರಣೆಗೆ ನಾನು ಏನು ತಗೊಂಡಿದ್ದೀನಿ ಅಂದರೆ, ಕ್ಯಾರೆಟು, ಈರುಳ್ಳಿ, ಕಾಯಿ ತುರಿ, ಒಂದು ಮೊಟ್ಟೆ, ಒಂದೇ ಒಂದು ಹಸಿಮೆಣ್ಸಿನ್ಕಾಯಿ ಜಾಸ್ತಿ ಹಾಕಲ್ಲ, ಒಣಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಅರಶಿನ ಪುಡಿ, ಜೀರಿಗೆ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಇದರಲ್ಲಿ ಒಂದೇ ಒಂದು ಮಿಸ್ ಆಗೈತೆ, ಏನು ಅಂದರೆ ಸಾಸಿವೆ ಖಾಲಿ ಆಗೈತೆ, ಹಾಗಾಗಿ ಹಾಕಿಲ್ಲ. ಇವಾಗ ಸ್ಟವ್ ಮೇಲೆ ಪಾತ್ರೆ ಇಟ್ಟಿದ್ದೀನಿ, ಎಣ್ಣೆ ಸ್ವಲ್ಪ ಹಾಕಿದ್ದೀನಿ. ಇವಾಗ ಎಣ್ಣೆ ಕಾದಿದೆ, ಅದಕ್ಕೆ ಜೀರಿಗೆ ಹಾಕೋಣ. ಜೀರಿಗೆ ಆದಮೇಲೆ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿನ ಸ್ವಲ್ಪ ಚೆನ್ನಾಗಿ ಬಾಡಿಸ್ತೀನಿ, ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೋದು. ಚೆನ್ನಾಗಿ ಅಂದರೆ ಸ್ವಲ್ಪ ಮೆತ್ತಗಾಗತ್ತೆ ಅಷ್ಟೇ. ಇವಾಗ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ, ಯಾಕೆ ಅಂದರೆ ಅದು ಘಾಟ್ ಬಂದ್ಬಿಡುತ್ತೆ, ಜಾಸ್ತಿ ಉರಿತಾ ಹೋಗುತ್ತೆ. ಅದಕ್ಕೆ ಸ್ವಲ್ಪ ಈರುಳ್ಳಿ ಜೊತೆಗೆ ಮೆಣಸಿನ್ಕಾಯಿ ಉರಿತೀನಿ. ಇವಾಗ ಕರಿಬೇವು ಹಾಕ್ತಾಯಿದ್ದೀನಿ. ಕರಿಬೇವು ಹಾಕಿದ್ಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಇವಾಗ ಮೊಟ್ಟೆ ಹೊಡಿತಾ ಇದ್ದೀನಿ ಒಂದು. ಮೊಟ್ಟೆ ಹೊಡಿಬೋದು, ಇಲ್ಲ ಅಂದರೆ ಇಲ್ಲ. ಚೆನ್ನಾಗಿರುತ್ತೆ ಅಂತ ಮೊಟ್ಟೆ ಹಾಕ್ತಾ ಇದ್ದೀನಿ ಅಷ್ಟೇ.
ಇವಾಗ ಚೆನ್ನಾಗಿ ರೋಸ್ಟ್ ಆಯಿತು. ಎಲ್ಲ ರೋಸ್ಟ್ ಅಲ್ಲ, ಸ್ವಲ್ಪ ಬಾಡಿಸ್ಕೊಂಡಿದ್ದೀನಿ ಅಷ್ಟೇ. ಆಮೇಲೆ ಲಾಸ್ಟಲ್ಲಿ ಒಂದು ಬೇಯಿಸಿ ಮಾಡ್ಕೊಂಡಿರುವಂಥ ಕಾಳು ಮತ್ತು ಹೀರೆಕಾಯಿ ಎರಡನ್ನೂ ಹಾಕಿ ಇವಾಗ ಇದ್ರ ಜೊತೆಗೇ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಇವಾಗ ಅದ್ರ ಜೊತೆಗೇ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ನಾನು ಉಪ್ಪು ಮೊದಲೇ ಹಾಕಿದ್ನಲ್ಲ ಕಾಳಿಗೆ ಬೇಯೋಕ್ಕೆ, ಹಾಗಾಗಿ ನೋಡ್ಕೊಂಡು ಹಾಕೋಣ ಅಂದ್ಬಿಟ್ಟು ಹಾಕ್ತಾಯಿದ್ದೆ. ಕಾಳು ಪಲ್ಯ ರೆಡಿ. ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ. ಬನ್ನಿ ಫ್ರೆಂಡ್ಸ್, ಊಟ ಮಾಡೋಣ. ಚಪಾತಿ, ಕಾಳು ಗೊಜ್ಜು, ಕಾಳು ಪಲ್ಯ, ಮೊಳಕೆ ಕಾಳು ಸಾಂಬಾರು. ಇಷ್ಟು ಇವತ್ತು ಮಧ್ಯಾಹ್ನದ ಊಟ ಅಲ್ಲ, ರಾತ್ರಿಯ ಊಟ. ನೋಡಿ, ನಾನು ಇನ್ನು ಕಾಳು ಪಲ್ಯ, ಮೊಳಕೆ ಕಾಳು ಸಾಂಬಾರ್ದು ಕಾಳು ತಗೊಂಡಿದ್ದೀನಿ ಅಷ್ಟೇ. ಒಂದು ಚಪಾತಿ, ಕಾಳು ಜಾಸ್ತಿ ಹಾಕೊಂಡಿದ್ದೀನಿ, ಯಾಕಂದರೆ ಇದು ಕಾಳು ಜಾಸ್ತಿ ತಿನ್ನಬೇಕು, ಕಾಳು ಮತ್ತು ತರಕಾರಿ. ಹೆಲ್ತಿ ಫುಡ್ಡು, ಡಯಟ್ ಫುಡ್ಡು ಎರಡೂ ಆಗುತ್ತೆ. ಬನ್ನಿ ತಿನ್ನೋಣ. ಫಸ್ಟು ಟೇಸ್ಟ್ ನೋಡೋಣ. ಇವಾಗ ನಾನು ಮಾಡಿರೋ ಕಾಳು. ಮೊಟ್ಟೆ ಹಾಕಿದ್ರೆ ಚೆನ್ನಾಗಿರುತ್ತೆ ಪಲ್ಯಗಳಿಗೆ, ನೀವು ಹಾಕಿ ನೋಡಿ. ಎಣ್ಣೆ ಒಂಚೂರು ಹಾಕಿದೆ ನೋಡಿ, ಎಣ್ಣೆ ಒಂಚೂರು ಕೈಗೆ ಆಗಲ್ಲ. ಡ್ರೈ ಆಗಿ ಮಾಡಬೇಕು ಪಲ್ಯನ, ಚೆನ್ನಾಗಿರುತ್ತೆ. ಚೆನ್ನಾಗಿದೆ ಫ್ರೆಂಡ್ ಪಲ್ಯ. ನಮಗೇನೋ ಚೆನ್ನಾಗೇ ಇರುತ್ತೆ. ಅದೇನೋ ಎತ್ತರಿಗೆ ಯಜ್ಞ ಮುದ್ದು ಅಂತಾರಲ್ಲ, ಹಂಗೆ ನಾವು ಏನೇ ಅಡುಗೆ ಮಾಡಿದ್ರೂ ನಮ್ಗೆ ಚೆನ್ನಾಗೇ ಇರುತ್ತೆ. ಒಟ್ಟಿನಲ್ಲಿ ಚೆನ್ನಾಗೈತೆ. ನಾನೇ ಬೇಸ್ ಅನ್ಕೋಬೇಕಲ್ಲ. ಚೆನ್ನಾಗಿದೆ ಫ್ರೆಂಡ್ಸ್, ನಿಜವಾಗ್ಲೂ ಚೆನ್ನಾಗಿದೆ. ಎಣ್ಣೆ ಕಡಿಮೆ ಹಾಕ್ಕೊಂಡು ಹೆಲ್ತಿಯಾಗಿ ಈ ಥರ ಕಾಳು ತರಕಾರಿ ಪಲ್ಯ ಮಾಡ್ಕೊತೀನಿ. ಸಣ್ಣನೂ ಐತೀರ, ಹೆಲ್ತಿಯಾಗಿರ್ತೀರ. ಮತ್ತು ನಾನು ಚಪಾತಿಗೂ ಅಷ್ಟೇ ಎಣ್ಣೆ ಹಾಕಿ ಬೇಯಿಸಲ್ಲ, ಹಂಗೆ ಡ್ರೈಯಾಗಿ ಬೇಯಿಸ್ತೀನಿ. ಕಲ್ಸೋಕ್ಕೆ ಮಾತ್ರ ಸ್ವಲ್ಪ ಹಾಕ್ಕೊಂಡಿರ್ತೀನಿ, ಕಲ್ಸೋಕ್ಕೆ. ಬೇಯಿಸೋಕ್ಕೆಲ್ಲ ಹಾಕಲ್ಲ. ಅದಕ್ಕೆ ನಮ್ಮ ಮನೇಲಿ ಎಣ್ಣೆ ಜಾಸ್ತಿ ಖಾಲಿ ಆಗಲ್ಲ. 1 ಲೀಟ್ರ್ ಎಣ್ಣೆ ತಂದರೆ ಅಡುಗೆಗೆ 1 ತಿಂಗಳು ಬರುತ್ತೆ. ಗುಡ್ ನೈಟ್ ಫ್ರೆಂಡ್ಸ್, ಬಾಯ್. ಇವತ್ತಿನ ವೀಡಿಯೋ ಇಷ್ಟೇ. ಕೆಲಸಗಳು ಇನ್ನೂ ಇದ್ದಾವೆ. ಕೆಲಸ ಮಾಡಬೇಕು, ಪಾತ್ರೆ ತೊಳಿಬೇಕು, ಬಟ್ಟೆ ಮಡಿಸ್ಬೇಕು, ಇನ್ನೂ ಅಷ್ಟೆಲ್ಲ ಕೆಲಸ ಇದೆ. ಇವಾಗ ಸದ್ಯಕ್ಕೆ ಇಷ್ಟೇ. ಬಾಯ್. ನಾಳೆ ಸಿಗುವ.